ಸ್ನೇಹಿತರೆ, ಮೊನ್ನೆ ಶನಿವಾರದಂದು ಟಿಎಂಸಿ ವರಿಷ್ಠೆ ಮಮತಾ ಬ್ಯಾನರ್ಜಿ ಅವರ ಅಳಿಯ ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅವರದೇ ಕ್ಷೇತ್ರದಲ್ಲಿ ಸಾರ್ವಜನಿಕರು ಹಲ್ಲೆ ನಡೆಸಿದ್ದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಅಭಿಷೇಕ್ ಬ್ಯಾನರ್ಜಿಯ ಮೇಲೆ ಬಿಜೆಪಿಯ ಕಾರ್ಯಕರ್ತರೇ ಹಲ್ಲೆ ನಡೆಸಿದ್ದಾರೆ ಅಂತ ತೃಣಮೂಲ ಕಾಂಗ್ರೆಸ್ ಸೇರಿದ ಹಾಗೆ ಇಂಡಿ ಒಕ್ಕೂಟಕ್ಕೆ ಸೇರಿದ ಎಲ್ಲ ರಾಜಕೀಯ ಪಕ್ಷಗಳು ಆರೋಪವನ್ನು ಮಾಡಿದ್ವು. ಆದರೆ ಈಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಡೈಮಂಡ್ ಹಾರ್ಬರ್ ಸಂಸದರಿಗೆ ಹಲ್ಲೆ ನಡೆಸಿದ್ದು ಟಿಎಂಸಿ ಕಾರ್ಯಕರ್ತರೇ ಆಗಿದ್ದಾರೆ ಅಂತ ರಾಷ್ಟ್ರೀಯ ವಾಹಿನಿಗಳು ವರದಿ ಮಾಡ್ತಾ ಇದೆ. ಇಲ್ಲಿಯವರೆಗೆ ಒಟ್ಟು 7 ಆರೋಪಿಗಳನ್ನು ಬಂಧಿಸಲಾಗಿತ್ತು. ಬಂಧಿತರು ತೃಣಮೂಲ ಕಾಂಗ್ರೆಸ್ನ ಕಾರ್ಯಕರ್ತರಾಗಿದ್ದಾರೆ ಮತ್ತು ಅವರೆಲ್ಲರೂ ಕೂಡ ಟಿಎಂಸಿ ಪಕ್ಷದ ನಾಯಕಿ ಲವ್ಲಿ ಮೈತ್ರಾ ಅವರ ಆಪ್ತರಾಗಿದ್ದಾರೆ ಅಂತ ಸ್ಥಳೀಯ ಬಿಜೆಪಿ ನಾಯಕರು ಆರೋಪವನ್ನ ಮಾಡಿದ್ದಾರೆ. ಬಂಧಿತರಲ್ಲಿ ಒಬ್ಬಾತನನ್ನ ಆಕಾಶ್ ಗಾಯನ್ ಅಂತ ಗುರುತಿಸಲಾಗಿದ್ದು ಆತ ಟಿಎಂಸಿ ಕಾರ್ಯಕರ್ತನಾಗಿದ್ದ. ಅವನು ಟಿಎಂಸಿ ಪಕ್ಷದ ಬೂತ್ ನಲ್ಲಿ ಕುಳಿತುಕೊಳ್ತಾ ಇದ್ದ ಅಂತ ಹೇಳಿ ಅವನದೇ ತಾಯಿ ಮತ್ತು ನೆರೆಹೊರೆಯವರು ದೃಢಪಡಿಸಿದ್ದಾರೆ. ಹೀಗಾಗಿ ಪಶ್ಚಿಮ ಬಂಗಾಳದಲ್ಲಿ ಅದರಲ್ಲೂ ಕೂಡ ಫಾಲ್ಟಾ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ಟಿಎಂಸಿ ಪಕ್ಷ ಜನರ ಅನುಕಂಪವನ್ನ ಗಿಟ್ಟಿಸಿಕೊಳ್ಳಲು ಹಲ್ಲೆ ಥಳಿತದಂತಹ ನಾಟಕವನ್ನ ಆಡ್ತಾ ಇದೆಯೇ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಭಿಷೇಕ್ ಬ್ಯಾನರ್ಜಿ ಮೇಲಿನ ಹಲ್ಲೆ ಪೂರ್ವ ನಿಯೋಜಿತವೇ? ಹೀಗೊಂದು ಪ್ರಶ್ನೆ ಅನೇಕರದ್ದು. ಸಂಸದ ಅಭಿಷೇಕ್ ಬ್ಯಾನರ್ಜಿ ಮೇಲೆ ಅಲ್ಲಿನ ಸ್ಥಳೀಯರು ಹಲ್ಲೆ ನಡೆಸುವಾಗ ಕ್ರಿಕೆಟ್ ಹೆಲ್ಮೆಟ್ ಧರಿಸಿಕೊಂಡಿದ್ದರು. ತನ್ನ ಕ್ಷೇತ್ರಕ್ಕೆ ಬರುವಾಗ ಕ್ರಿಕೆಟ್ ಹೆಲ್ಮೆಟ್ ಹಾಕಿಕೊಂಡು ಬರುವ ಅಗತ್ಯ ಆದ್ರೂ ಏನು? ಹಲ್ಲೆಯಾಗುವ ಸುಳಿವಿತ್ತ ಅಥವಾ ಇದು ಅನುಕಂಪವನ್ನ ಗಿಟ್ಟಿಸಿಕೊಳ್ಳಲು ಪೂರ್ವ ನಿಯೋಜಿತ ನಾಟಕವಾಗಿತ್ತ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರನ್ನ ಕಾಡ್ತಾ ಇದೆ. ಟಿಎಂಸಿ ಪಕ್ಷ ಇಂತಹ ನಾಟಕಗಳನ್ನ ಈ ಮೊದಲಿನಿಂದಲೂ ಮಾಡುತ್ತಾನೆ ಬಂದಿದೆ. 2021ರ ಪಶ್ಚಿಮ ಬಂಗಾಳ ಚುನಾವಣೆಯ ವೇಳೆ ಮಮತಾ ಬ್ಯಾನರ್ಜಿ ಅವರು ಕಾಲಿಗೆ ಬ್ಯಾಂಡೇಜ್ ಹಾಕಿಕೊಂಡು ಬಂದು ಮತಯಾಚನೆಯನ್ನ ಮಾಡಿದ್ರು. 2024ರಲ್ಲಿ ಇದೇ ಮಮತಾ ಬ್ಯಾನರ್ಜಿ ಅವರು ತಲೆಗೆ ಗಾಯವಾಗಿದೆ ಅಂತ ಪ್ಲಾಸ್ಟರ್ ಹಾಕಿಕೊಂಡು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಕಳೆದ ತಿಂಗಳಿನಲ್ಲಿ ಟಿಎಂಸಿ ಕಾರ್ಯಕರ್ತ ಒಬ್ರು ತನ್ನ ಮೇಲೆ ಬಿಜೆಪಿ ಅವರು ಹಲ್ಲೆ ನಡೆಸಿದ್ದಾರೆ ಅಂತ ನಾಟಕವಾಡಿದ್ದರ ವಿಡಿಯೋ ವೈರಲ್ ಆಗಿತ್ತು. ಈ ಎಲ್ಲ ಘಟನೆಗಳನ್ನು ನೋಡುವಾಗ ಟಿಎಂಸಿ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರ ಮೇಲೆ ನಡೆದಂತಹ ಹಲ್ಲೆಯೂ ಕೂಡ ನಾಟಕವೇ ಅಥವಾ ಪೂರ್ವ ನಿಯೋಜಿತವೇ ಅನ್ನುವಂತಹ ಸಂಶಯ ಬಂದೇ ಬರುತ್ತೆ. ಇನ್ನು ಹಲ್ಲೆ ನಡೆಸಿ ಬಂಧನಕ್ಕೆ ಒಳಗಾದ ವ್ಯಕ್ತಿ ಕೂಡ ಟಿಎಂಸಿ ಪಕ್ಷದ ಕಾರ್ಯಕರ್ತನೇ ಆಗಿದ್ದಾನೆ. ತನಿಖೆ ಇನ್ನಷ್ಟು ಆಳಕ್ಕೆ ಇಳಿದಾಗ ಸತ್ಯ ಸಂಗತಿ ಬಯಲಾಗ್ತದೆ. ಅಲ್ಲಿಯವರೆಗೆ ಕಾದು ನೋಡೋಣ.